ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಸ್ವಾಮಿ ವಿವೇಕಾನಂದರ ಕರ್ಮಯೋಗ ಮೊದಲ ಅಧ್ಯಾಯದ ಹೆಸರು ಕರ್ಮ ಇನ್ ಇಟ್ಸ್ ಇಫೆಕ್ಟ್ ಆನ್ ಕ್ಯಾರೆಕ್ಟರ್, ಚಾರಿತ್ರ್ಯ ನಿರ್ಮಾಣದಲ್ಲಿ ಕರ್ಮದ ಪಾತ್ರ. ಎರಡನೆಯ ಅಧ್ಯಾಯದ ಹೆಸರು ಈಚ್ ಈಸ್ ಗ್ರೇಟ್ ಇನ್ ಹಿಸ್ ಓನ್ ಪ್ಲೇಸ್, ತನ್ನ ಸ್ಥಾನದಲ್ಲಿ ಪ್ರತಿಯೊಬ್ಬನೂ ಶ್ರೇಷ್ಠನೇ. ಅದರಲ್ಲಿ ನಾವು ನಿನ್ನೆ ನೋಡಿದ್ವಿ, 3 ಗುಣಗಳನ್ನು ಹೇಗೆ ನಾವು ಕರ್ಮದ ಮೂಲಕ ರಿಫೈನ್ ಮಾಡಿಕೊಳ್ಳೋದು, ಉದಾತ್ತಗೊಳಿಸಿಕೊಳ್ಳೋದು, ಅದರಿಂದ ಹೆಚ್ಚಿನ ಪ್ರಯೋಜನ ಪಡೆದುಕೊಳ್ಳುವುದು ಒಂದನೆಯದು. ಎರಡನೆಯದು, ಯಾವುದು ನೈತಿಕತೆ ಅಂತ ಇದೆಯೋ, ಯಾವುದು ಕರ್ತವ್ಯ ಪ್ರಜ್ಞೆ ಅಂತ ಇದೆಯೋ, ಅದು ಎಲ್ರಿಗೂ ಒಂದೇ ಅಂತ ಯಾವತ್ತೂ ಸಾಧ್ಯ ಇಲ್ಲ. ಕರ್ತವ್ಯ ಪ್ರಜ್ಞೆ ಅನ್ನೋದು, ನೈತಿಕತೆ ಎಂಬುವಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ, ಸಮಾಜದಿಂದ ಸಮಾಜಕ್ಕೆ, ಕಾಲದಿಂದ ಕಾಲಕ್ಕೆ, ಸನ್ನಿವೇಶದಿಂದ ಸನ್ನಿವೇಶಕ್ಕೆ ಬದಲಾಗ್ತಾ ಹೋಗುತ್ತೆ. ನಾವು ನೋಡಿದ್ವಿ, ಅಹಿಂಸೆ, ಅಪರಿಗ್ರಹ, ಅಪ್ರತೀಕಾರ, ಇವೆಲ್ಲ ಅತ್ಯುನ್ನತ ಆದರ್ಶ ಹೌದು. ಇವುಗಳನ್ನು ಪಾಲಿಸುವುದರಿಂದ ನಮ್ಮಲ್ಲಿ ಅತ್ಯುನ್ನತ ಶಕ್ತಿ ಜಾಗೃತ ಆಗುತ್ತೆ, ಹೌದು. ಆದರೆ ಇದು ಕೊನೆಯ ಮಾತು. ಈ ಗುರಿಯನ್ನು ತಲುಪುವ ತನಕ ಹಿಂಸೆ, ಪ್ರತೀಕಾರ, ಅಸಹನೆ, ಕ್ರೋಧ ಇವು ಕೂಡ ಒಂದು ಹಂತದಲ್ಲಿ ಸರಿ. ಇವುಗಳ ಮೂಲಕನೇ ನಾವು ಇವನ್ನು ದಾಟಿ ಹೋಗುವಂಥದ್ದು ಎಂದು ಯಾರು ತಿಳಿದುಕೊಳ್ಳುತ್ತಾನೆಯೋ ಅವನು ಕರ್ಮದ ರಹಸ್ಯವನ್ನು ತಿಳಿದಿದ್ದಾನೆ. ಇದರ ಅರ್ಥ ಏನು? ನಾವು ಪರಿಪೂರ್ಣ ಅಹಿಂಸೆ ತಲುಪುವ ತನಕ ಹಿಂಸೆಯ ಮಾರ್ಗವಾಗಿ ಹೋಗಬೇಕಾಗತ್ತೆ. ಪರಿಪೂರ್ಣ ಅಕ್ರೋಧದ ಸ್ಥಿತಿಯನ್ನು ತಲುಪುವ ತನಕ ಕ್ರೋಧದ ಮಾರ್ಗವಾಗಿ ಹೋಗಬೇಕಾಗತ್ತೆ. ಹಾಗಾದರೆ ಇದರ ಅರ್ಥ ಸರಿ ಬಿಡಿ, ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಇನ್ಮೇಲೆ ಮಾತಿಗೆ ಕೋಪಿಸ್ಕೊಳ್ಳೋಣ, ಮಾತಿಗೆ ನಾವು ಹಿಂಸೆ ಮಾಡೋಣ, ಸ್ವಾಮೀಜಿಯವರೇ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಲ್ಲ, ನಾವು ನಮ್ಮ ವಿವೇಕ ಪ್ರಜ್ಞೆ ಉಪಯೋಗಿಸಿ ಗೆಲ್ಲುವ ಎಲ್ಲ ಪ್ರಯತ್ನ ಮಾಡಬೇಕು. ಆ ಪ್ರಯತ್ನದ ಹೊರತಾಗಿ ನಡುವೆ ಕ್ರೋಧ, ಹಿಂಸೆ, ಅಸಹನೆ ವ್ಯಕ್ತವಾಗ್ತಿರುತ್ತೆ. ಆಗ ನಾವು ತುಂಬ ಸಹಜವಾಗಿ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. ಆಗ ನಾವು ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ ಅತಿಯಾಗಿ ದುಃಖಿಸಬೇಕಾಗಿಲ್ಲ. ತುಂಬ ಸಹಜವಾಗಿ ಎಕ್ಸೆಪ್ಟ್ ಮಾಡಿಕೊಳ್ಳೋಣ. ಇದು ಕೂಡ ಪರಮ ಗುರಿಯನ್ನು ತಲುಪುವ ಮಾರ್ಗ ಅಂತ ಅರ್ಥ ಮಾಡಿಕೊಳ್ಳೋಣ. ಇನ್ನು ಕೆಲವೊಮ್ಮೆ ಹೇಗೆ ಆಗುತ್ತೆ ಗೊತ್ತಾ? ನಾವು ಕೋಪಿಸ್ಕೊಳ್ತೇವೆ ಅಷ್ಟೇ ಅಲ್ಲ, ನಾವು ಕೋಪಿಸ್ಕೊಂಡದ್ದು ಸರಿ ಅಂತ ಅಹಂಕಾರ ಬೇರೆ ನಮಗೆ. ನಾವು ಅಸಹನೆ ಪಟ್ಕೊಳ್ತೇವೆ, ನಾವು ಹಿಂಸೆ ಮಾಡ್ತೇವೆ ಅಷ್ಟೇ ಅಲ್ಲ, ನಾವು ಮಾಡಿದ್ದು ಸರಿ ಅಂತ ನಮಗೆ ಜಂಬ ಬೇರೆ, ಅಹಂಕಾರ. ಅದು ಪೂರ್ತಿ ತಪ್ಪು. ಹೌದು, ನನ್ನಿಂದ ಹಿಂಸೆ ಆಗುತ್ತೆ, ನನ್ನಿಂದ ಕ್ರೋಧ ವ್ಯಕ್ತ ಆಗುತ್ತೆ, ಅಸಹನೆ, ಕೆಟ್ಟ ಮಾತು ಬರುತ್ತೆ, ಹೌದು. ಅದರ ಅರ್ಥ ಅದು ಸರಿ ಅಂತ ಅಲ್ಲ, ನಾನು ತಿದ್ದಿಕೊಳ್ಳುವ ದಾರಿಯಲ್ಲಿದ್ದೇನೆ ಎನ್ನುವ ಆ ವಿನಮ್ರ ಭಾವನೆ ಇರಬೇಕು. ಈ ದೃಷ್ಟಿಕೋನದಿಂದ ಹಿಂಸೆ ಅನ್ನೋದು ಪರಿಪೂರ್ಣ ಅಹಿಂಸೆಯನ್ನು ತಲುಪುವ ಹಾದಿಯಲ್ಲಿನ ಒಂದೊಂದು ಮೆಟ್ಟಿಲು. ಸ್ವಾಮೀಜಿ ಹೇಳಿದರು, ಡ್ಯೂಟಿ ಅನ್ನೋದು, ಕರ್ತವ್ಯ ಅನ್ನೋದು, ಮೊರಾಲಿಟಿ, ನೈತಿಕತೆ, ಅಹಿಂಸೆ, ಅಪರಿಗ್ರಹ, ಅಕ್ರೋಧ, ಸಹನೆ ಇವೆಲ್ಲ
ವ್ಯಕ್ತಿಯಿಂದ ವ್ಯಕ್ತಿಗೆ, ಸಮಾಜದಿಂದ ಸಮಾಜಕ್ಕೆ ಬದಲಾಗುತ್ತೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗೆ ಅವನದೇ ಒಂದು ಸ್ಟ್ಯಾಂಡರ್ಡ್ ಇರಬೇಕು. ಆ ಸ್ಟ್ಯಾಂಡರ್ಡ್ಗೆ ತಕ್ಕ ಹಾಗೆ ಇವನು ಮುಂದುವರಿಬೇಕು. ಯಾರೋ ಒಬ್ಬರು ಸ್ಟ್ಯಾಂಡರ್ಡ್ ಅಂದ್ರೇನು, ಮಾನದಂಡ. ಅದನ್ನು ನಾವು ನನ್ನದಾಗಿಸಿಕೊಂಡು ಗುದ್ದಾಡಲಿಕ್ಕೆ ಆಗುವುದಿಲ್ಲ. ಉದಾಹರಣೆಗೆ ಒಂದು ಪುಟ್ಟ ಮಗು ಇರುತ್ತೆ. ಆ ಮಗುವಿಗೆ ನಾವು ಹೇಳ್ತೇವೆ, ನೋಡು ಮರಿ, ವಾಕಿಂಗ್ ಮಾಡೋದು ತುಂಬ ಒಳ್ಳೆಯದು, ಇವತ್ತಿನಿಂದ ದಿನ ನೀನು 20 ಮೈಲಿ ನಡಿಬೇಕು. ವಾಕಿಂಗ್ ಮಾಡೋದು ಒಳ್ಳೆಯದಲ್ವಾ? ಅದಕ್ಕೆ ಆ ಮಗು 20 ಮೈಲಿ ನಡೆಯುವ ಹೊತ್ತಿಗೆ ಪ್ರಜ್ಞೆ ತಪ್ಪಿ ಬಿದ್ದು ಹೋಗುತ್ತೆ. ಹೀಗೆ ನಾವು ಆ ಮಗುವಿಗೆ ಅದರ ಸ್ಟ್ಯಾಂಡರ್ಡನ್ನೇ ಹೇಳಬೇಕು. ಆ ಮಗುವಿನ ಲೆವೆಲ್ 1 ಮೈಲಿ, ಅರ್ಧ ಮೈಲಿ. ಹೀಗೆ ಆ್ಯಪಲ್ ಮರವನ್ನು ಆ್ಯಪಲ್ ಸ್ಟ್ಯಾಂಡರ್ಡಿಂದ ಅಳೆಯಬೇಕು. ಓಕ್ ಮರವನ್ನು ಓಕ್ ಸ್ಟ್ಯಾಂಡರ್ಡ್ ಮೂಲಕ, ಮಾನದಂಡದಿಂದಲೇ ಅಳೆಯಬೇಕು. ಏನಾಗುತ್ತೆ, ಪ್ರತಿಯೊಬ್ಬ ವ್ಯಕ್ತಿಯ ಸಾಮರ್ಥ್ಯ ಬೇರೆ ಬೇರೆ ಇದೆ. ಪ್ರತಿಯೊಬ್ಬ ಮನುಷ್ಯನ ಆಸಕ್ತಿ, ಅಭಿರುಚಿಗಳು ಬೇರೆ ಬೇರೆ ಇವೆ. ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನ ರಚನೆ ಬೇರೆ ಬೇರೆ ಇದೆ. ಹೀಗಿರುವಾಗ ಎಲ್ರಿಗೂ ಒಂದೇ ಗುರಿ ಹೇಗಾಗುತ್ತೆ? ಹೀಗಿರುವಾಗ ಎಲ್ರಿಗೂ ಒಂದೇ ಸ್ಟ್ಯಾಂಡರ್ಡ್, ಮಾನದಂಡ ಹೇಗಾಗುತ್ತೆ? ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಅವನವನ ಸ್ಟ್ಯಾಂಡರ್ಡ್. ಅದಕ್ಕೆ ತಕ್ಕಂತೆ ಇವನು ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಜೊತೆಯಲ್ಲಿ ತನ್ನ ಆ ಗುರಿ ಸತ್ಯಕ್ಕೆ ಹತ್ತಿರವಾಗಿರುವಂತೆ ಅಥವಾ ಸತ್ಯಕ್ಕೆ ಹತ್ತಿರವಾಗುವಂತೆ ಗಮನವನ್ನು ಹರಿಸಬೇಕು. ಸ್ವಾಮೀಜಿ ಹೇಳ್ತಾರೆ, ವೈವಿಧ್ಯತೆಯಲ್ಲಿ ಏಕತೆ, ಇದು ಜಗತ್ತಿನ ನಿಯಮ. ವೈವಿಧ್ಯತೆಯಲ್ಲಿ ಏಕತೆ, ಯೂನಿಟಿ ಇನ್ ಡೈವರ್ಸಿಟಿ, ಅದು ಜಗತ್ತಿನ ನಿಯಮ. ಹೀಗೆ ಇರಬಾರ್ದು ಅಂತ ಹೇಳಿದರೆ ಸಾಧ್ಯವೇ ಇಲ್ಲ. ನಮ್ಮಂತಹ ವ್ಯಕ್ತಿ, ನಿಮ್ಮಂತಹ ವ್ಯಕ್ತಿ ಇಡೀ ವಿಶ್ವದಲ್ಲಿ ಇನ್ನೊಬ್ಬರು ಸಿಗಲ್ಲ. ಎಲ್ಲ ಕಡೆ ಹುಡುಕಿ ತೆಗೀರಿ, ಸಿಗಲ್ಲ. ಪ್ರತಿಯೊಬ್ಬರೂ ಯೂನಿಕ್. ಪ್ರತಿಯೊಬ್ಬರ ಮನಸ್ಸಿನ ರಚನೆ ಬೇರೆ, ಪ್ರತಿಯೊಬ್ಬರ ಆಸಕ್ತಿ, ಅಭಿರುಚಿ, ಇಂಟ್ರೆಸ್ಟ್ ಬೇರೆ, ಪ್ರತಿಯೊಬ್ಬರ ಸಾಮರ್ಥ್ಯ ಬೇರೆ ಬೇರೆ. ಹೀಗಿರುವಾಗ ಪ್ರತಿಯೊಬ್ಬರ ಗುರಿಯೂ ಬೇರೆ, ಪ್ರತಿಯೊಬ್ಬರ ಕನ್ಸೆಪ್ಟ್ ಆಫ್ ಮೊರಾಲಿಟಿ, ನೈತಿಕತೆಯ ಪ್ರಜ್ಞೆ, ಕರ್ತವ್ಯ ಪ್ರಜ್ಞೆ ಬೇರೆ ಬೇರೆ ಆಗಿರುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಜಗತ್ತಿನ ಎಷ್ಟೋ ಸಮಸ್ಯೆಗಳು ಪರಿಹಾರವಾಗುತ್ತವೆ. ನಾವು ಪ್ರತಿಯೊಬ್ಬರೂ ನನ್ನ ಹಾಗೇ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೇವಲ್ಲ, ಅದೇ ದೊಡ್ಡ ಸಮಸ್ಯೆ. ಯಾಕೆ ಅವರು ನನ್ನ ಹಾಗೆ ಇರಬೇಕು? ಅವ್ರು ಅಂದ್ಕೊಳ್ತಾರೆ ಇವರು ನನ್ನ ಹಾಗೆ ಇರಬೇಕು ಅಂತ. ನಾವು ಹೇಳ್ತೀವಿ ಅವ್ರು ನನ್ನ ಹಾಗೆ ಇರಬೇಕು. ಇಲ್ಲ, ಇಬ್ಬರೂ ಇಬ್ಬರ ಹಾಗೆ ಆಗಬಾರ್ದು. ಅವನು ಅವನ ಹಾಗೆ ಆಗ್ತಾನೆ, ನಾನು ನನ್ನ ಹಾಗೆ ಆಗ್ತೇನೆ. ಈಚ್ ಇಂಡಿವಿಜುವಲ್ ಈಸ್ ಯುನೀಕ್. ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದ ರೀತಿಯಲ್ಲಿ ಮುಂದುವರಿಯಬೇಕು. ಇದನ್ನು ನಮಗೆ ಕರ್ಮಯೋಗ ಕಲಿಸಿಕೊಡುತ್ತೆ. ಅದಕ್ಕಾಗಿ ಈ ತತ್ವವನ್ನು ಅರ್ಥ ಮಾಡಿಕೊಂಡು ನಮ್ಮ ಪ್ರಾಚೀನ ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ 4 ಆಶ್ರಮವನ್ನು ವಿಧಿಸಿದರು. ಬ್ರಹ್ಮಚರ್ಯ ಆಶ್ರಮದಲ್ಲಿ ನೀನು ಹೇಗಿರಬೇಕು, ಗೃಹಸ್ಥ ಆಶ್ರಮದಲ್ಲಿ ನೀನು ಹೇಗಿರಬೇಕು, ವಾನಪ್ರಸ್ಥ ಆಶ್ರಮದಲ್ಲಿ ನೀನು ಹೇಗಿರಬೇಕು, ಸನ್ಯಾಸ ಆಶ್ರಮದಲ್ಲಿ ನೀನು ಹೇಗಿರಬೇಕು. ಮತ್ತು ಈ 4ರಲ್ಲಿ ಒಬ್ಬರು ಕಳಪೆ, ಒಬ್ಬರು ಹೆಚ್ಚು ಅಂತ ಖಂಡಿತ ಅಲ್ಲ. ಒಬ್ಬ ರಸ್ತೆ ಗುಡಿಸುವ ಜಾಡಮಾಲಿಯೂ ಸಿಂಹಾಸನದ ಮೇಲೆ ಕುಳಿತಿರುವ ಚಕ್ರವರ್ತಿಯೂ ಇಬ್ಬರೂ ಗ್ರೇಟ್. ಇವನನ್ನು ತೆಗೆದು ಅವನ ಜಾಗಕ್ಕೆ ಹಾಕಿ, ಅವನನ್ನು ತೆಗೆದು ಇವನ ಜಾಗಕ್ಕೆ ಹಾಕಿ ಇಬ್ಬರೂ ಒದ್ದಾಡ್ತಾರೆ. ಆದ್ದರಿಂದ ಈಚ್ ಈಸ್ ಗ್ರೇಟ್ ಇನ್ ಹಿಸ್ ಓನ್ ಪ್ಲೇಸ್.
ಅವನವನ ಸ್ಥಾನದಲ್ಲಿ ಆಯಾ ವ್ಯಕ್ತಿ ಶ್ರೇಷ್ಠ. ನಾವು ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿಕೊಂಡು ಅಯ್ಯೋ ನಾನು ಕಡಿಮೆ ಅನ್ಕೋಬೇಕಾಗಿಲ್ಲ ಅಥವಾ ನಾನು ತುಂಬ ಹೆಚ್ಚು ಅಂತ ಗರ್ವ ಪಡಲು ಬೇಕಿಲ್ಲ. ಈಚ್ ಈಸ್ ಗ್ರೇಟ್ ಇನ್ ಹಿಸ್ ಓನ್ ಪ್ಲೇಸ್. ಇಲ್ಲಿ ಸ್ವಾಮಿ ವಿವೇಕಾನಂದರು ಮಹಾನಿರ್ವಾಣ ತಂತ್ರ ಎಂದು ಕರೆಯಲ್ಪಡುವ ಒಂದು ಗ್ರಂಥದಿಂದ ಗೃಹಸ್ಥನ ಕರ್ತವ್ಯಗಳೇನು ಎಂಬುದನ್ನು ತುಂಬ ವಿವರವಾಗಿ ಹೇಳಿದ್ದಾರೆ. ಅದನ್ನು ನೀವು ಓದಿ ತಿಳ್ಕೊಳ್ಳಿ. ಪುಸ್ತಕದಲ್ಲಿದೆ, ಅದನ್ನು ಮತ್ತೆ ವಿವರಿಸಬೇಕಾಗಿಲ್ಲ, ಅದು ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಗೃಹಸ್ಥನ ಕರ್ತವ್ಯಗಳೇನು ಅನ್ನೋದನ್ನು ಬಹಳ ವಿವರವಾಗಿ ಹೇಳಿದ್ದಾರೆ. ಅದಾದ ಮೇಲೆ ಒಂದು ಕಥೆ ಹೇಳ್ತಾರೆ. ಆ ಕಥೆಯ ಪ್ರಕಾರ ಸನ್ಯಾಸಿಯಾಗಲಿ ಗೃಹಸ್ಥ ಆಗಲಿ ಇಬ್ಬರೂ ಶ್ರೇಷ್ಠ. ಆದರ್ಶ ಸನ್ಯಾಸಿಯಾಗುವುದು ಎಷ್ಟು ಕಠಿಣ ಇದೆಯೋ ಆದರ್ಶ ಗೃಹಸ್ಥನಾಗುವುದೂ ಅಷ್ಟೇ ಕಠಿಣ ಇದೆ ಎನ್ನುವುದಕ್ಕೆ ಉದಾಹರಣೆಯಾಗಿ ಒಂದು ಕಥೆಯನ್ನು ಹೇಳ್ತಾರೆ. ಇವೆರಡನ್ನು ನೀವು ಓದಿ, ಏನಾದರೂ ಪ್ರಶ್ನೆ ಇದ್ದರೆ ಸಂಶಯಗಳಿದ್ದರೆ ಬಂದು ಕೇಳಿ, ಏಕೆಂದರೆ ನಮಗೆ ಸಮಯ ಇಲ್ಲ. ಆದ್ದರಿಂದ ಈಗ ನಾವು ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಇವೆರಡು ಬಹಳ ಈಸಿ ಇದೆ, ಅರ್ಥ ಆಗುತ್ತೆ. 3rd ಚಾಪ್ಟರ್, 3ನೇ ಅಧ್ಯಾಯ. ಈಗ ನಾವು ನಿಜವಾದ ಕರ್ಮಯೋಗದ ಹೃದಯವನ್ನು ಪ್ರವೇಶ ಮಾಡ್ತಿದ್ದೇವೆ. ಕರ್ಮ ರಹಸ್ಯ 3ನೆಯ ಅಧ್ಯಾಯ, ಸೀಕ್ರೆಟ್ ಆಫ್ ವರ್ಕ್. ಕರ್ಮ ರಹಸ್ಯ. ಕರ್ಮ ಅಂತ ಹೇಳಿದಾಗ ಕೆಲಸ ಕಾರ್ಯ, ಜೊತೆಯಲ್ಲಿ ಇನ್ನೊಬ್ಬರಿಗೆ ಸೇವೆ ಸಹಾಯ ಮಾಡುವುದು, ದಾನ ಮಾಡುವುದು. ಇನ್ನೊಬ್ಬರಿಗೆ ದಾನ ಮಾಡುವ ವಿಷಯದಲ್ಲಿ ಅನ್ನದಾನ, ವಸ್ತ್ರದಾನ, ವಸ್ತುದಾನ ಇವೆಲ್ಲ ಸರಿ, ಒಳ್ಳೆಯದೇ. ಆದರೆ ಇದೇ ಸರ್ವಸ್ವ ಅಲ್ಲ. ಯಾಕೆ? ಒಬ್ಬನಿಗೆ ನೀವು ಅನ್ನ ಕೊಟ್ಟರೆ ಈಗ ಅವನಿಗೆ ತೃಪ್ತಿ ಆಯಿತು, ಆದರೆ ಮತ್ತೆ ಹಸಿವೆ ಮರುಕಳಿಸುತ್ತೆ. ಯಾವ ವಸ್ತುವನ್ನು ಕೊಡುವುದರಿಂದ ನಮಗೆ ಪರ್ಮನೆಂಟ್ ತೃಪ್ತಿ ಆಗುತ್ತೋ ಅದು ಸರ್ವಶ್ರೇಷ್ಠವಾದ ದಾನ. ಯಾವುದದು? ಅಧ್ಯಾತ್ಮ ವಿದ್ಯಾದಾನ. ಅನ್ನದಾನ ಒಳ್ಳೆಯದೇ, ಅದು ಫಸ್ಟ್ ಲೆವೆಲ್, ಅದೇ ಎಲ್ಲ ಅಲ್ಲ. ಸೆಕೆಂಡ್ ಲೆವೆಲ್ ಏನು? ಪ್ರಾಣದಾನ. ಒಬ್ಬ ವ್ಯಕ್ತಿಯ ಪ್ರಾಣ ಉಳಿಸಿದರೆ ಅವನಿಗೆ ಇಡೀ ಜೀವನಾವಕಾಶ ಸಿಕ್ಕಿತು, ದೊಡ್ಡ ಸಹಾಯ ಆಯಿತು. ಪ್ರಾಣದಾನ 2ನೇಯದು. 3ನೇಯದು ಜ್ಞಾನದಾನ. ಯಾಕೆ? ಜ್ಞಾನದ ಮೂಲಕ ಅವನು ತನ್ನ ಸಂಪಾದನೆ ತಾನು ಮಾಡಿಕೊಳ್ತಾನೆ, ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ತಾನೆ. ಆದ್ದರಿಂದ ಜ್ಞಾನದಾನ ಅನ್ನದಾನ ಮತ್ತು ಪ್ರಾಣದಾನಕ್ಕಿಂತ ಹೆಚ್ಚಿನದು. ಜ್ಞಾನದಾನ ಮಾಡಿದ್ರೂ ಕೂಡ ಅವನಲ್ಲಿ ಇನ್ನೂ ಅತೃಪ್ತಿ, ಆಸೆಗಳು ಇದ್ದೇ ಇರುತ್ತವೆ. ಯಾವಾಗ ಒಬ್ಬ ಮನುಷ್ಯನ ಅತೃಪ್ತಿ ಮತ್ತು ಆಸೆಗಳು ಪೂರ್ಣವಾಗಿ ನಾಶವಾಗುತ್ತವೋ ಅವನು ಜೀವನದಲ್ಲಿ ಧನ್ಯನಾಗ್ತಾನೆ, ಕೃತಕೃತ್ಯನಾಗ್ತಾನೆ. ಅದು ಅಧ್ಯಾತ್ಮ ವಿದ್ಯಾದಾನದಿಂದ ಮಾತ್ರ ಸಾಧ್ಯ. ಆದ್ದರಿಂದ ಯಾರು ಜಗತ್ತಿಗೆ ಅಧ್ಯಾತ್ಮ ವಿದ್ಯೆಯನ್ನು ನೀಡುತ್ತಾರೆಯೋ ಅವರನ್ನು ನಾವು ಸರ್ವಶ್ರೇಷ್ಠ ವ್ಯಕ್ತಿಗಳು ಎಂದು ಗೌರವಿಸುತ್ತೇವೆ. ಬುದ್ಧ, ಕ್ರಿಸ್ತ, ಶಂಕರಾಚಾರ್ಯ, ಬಸವಣ್ಣ, ಅಲ್ಲಮ ಪ್ರಭು ಏನು ಮಾಡಿದ್ರು? ಅವರು ನಮ್ಮ ಆಸೆ ಅನ್ನುವ ಫ್ಯಾಕಲ್ಟಿಯನ್ನು, ಅತೃಪ್ತಿ ಅನ್ನುವ ಫ್ಯಾಕಲ್ಟಿಯನ್ನು ಕಿತ್ತು ಹಾಕಿದ್ರು. ತನ್ಮೂಲಕ ನಮ್ಮ ಜೀವನಕ್ಕೆ ಸರ್ವಶ್ರೇಷ್ಠವಾದ ಕೊಡುಗೆಯನ್ನು ಕೊಟ್ಟರು. ಆದ್ದರಿಂದ ಕರ್ಮ ಅಂತ ಹೇಳಿದಾಗ ಸೇವಾ ಕಾರ್ಯ, ದಾನ ಕಾರ್ಯ ಯಾವುದ್ಯಾವುದು? ಮೊದಲನೆಯದು ಅನ್ನದಾನ ಅಥವಾ ವಸ್ತುದಾನ, 2ನೇಯದು ಪ್ರಾಣದಾನ, 3ನೇಯದು ಜ್ಞಾನದಾನ, ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ಅಧ್ಯಾತ್ಮ ವಿದ್ಯಾದಾನ.
ನೆಕ್ಸ್ಟ್ ಪಾಯಿಂಟ್, ಸ್ವಾಮೀಜಿ ಹೇಳ್ತಾರೆ, ನಾವು ಯಾವಾಗಲೂ ಕರ್ಮದಲ್ಲಿ ತೊಡಗಿರಬೇಕು ಎಂದು ಎಲ್ಲ ಹಿರಿಯರು ಶಾಸ್ತ್ರಗಳು ಹೇಳಿವೆ. ಇಲ್ಲಿ ಒಂದು ಸಮಸ್ಯೆ ಬರುತ್ತೆ. ಕರ್ಮ ಅಂತ ಹೇಳಿದಾಗ ಕೆಲಸ. ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೆ ಒಂದು ರಿಸಲ್ಟ್ ಅಂತ ಇದ್ದೇ ಇದೆ. ನಾವು ಕೆಲಸ ಮಾಡಿದ ಮೇಲೆ ಆ ಫಲವನ್ನು, ರಿಸಲ್ಟನ್ನು ಏನು ಮಾಡಿದರೂ ತಪ್ಪಿಸ್ಲಿಕ್ಕಾಗಲ್ಲ, ಅನುಭವಿಸಬೇಕು. ಮತ್ತು ಈ ಜಗತ್ತಿನ ನಿಯಮ ಹೇಗೆ ಅಂದರೆ, ಪ್ರತಿಯೊಂದು ಕೆಲಸದಲ್ಲಿ ಒಂದಿಷ್ಟು ಒಳ್ಳೆಯದು ಇದೆ, ಒಂದಿಷ್ಟು ಕೆಟ್ಟದ್ದು ಇದೆ. ಒಳಿತು ಕೆಡುಕಿನ ಮಿಶ್ರಣ. ಹೇಗೆ ಅಂಥ ಪರಿಶುದ್ಧವಾದ ಬೆಂಕಿಯನ್ನು ಹೊಗೆ ಮುಚ್ಚಿಕೊಳ್ಳುತ್ತೆ, ಹಾಗೆ ಜಗತ್ತಿನಲ್ಲಿ ನಾವು ಯಾವ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಒಂದಿಷ್ಟು ಒಳಿತು ಇದೆ, ಒಂದಿಷ್ಟು ಕೆಡುಕು ಇದೆ. ಏನು ಮಾಡಿದರೂ ತಪ್ಪಿಸ್ಲಿಕ್ಕಾಗಲ್ಲ. ಪರ್ಸೆಂಟೇಜ್ ವ್ಯತ್ಯಾಸ. ಕೆಲವುದ್ರಲ್ಲಿ 90% ಒಳಿತು, 10% ಕೆಡುಕು, ಇನ್ನು ಕೆಲವುದರಲ್ಲಿ 90% ಕೆಡುಕು, 10% ಒಳಿತು ಇತ್ಯಾದಿ. ನಾನು ಮಾತನಾಡ್ತಿದ್ದೇನೆ, ನೀವು ಅಂದ್ಕೊಳ್ತೀರಾ ಎಂಥ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ಆದರೆ ಇಲ್ಲಿ ಬಹಳ ಬ್ಯಾಕ್ಟೀರಿಯಾ ಇವೆ, ಅವೆಲ್ಲ ಸಾಯ್ತಿರುತ್ತವಲ್ಲ, ಅವು ನನಗೆ ಶಾಪ ಹಾಕ್ತಿರುತ್ತವೆ, ಯಾಕಾದರೂ ಇವರು ಮಾತನಾಡ್ತಾರೆ ಅಂತ. ಪ್ರತಿಯೊಂದು ಕೆಲಸದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಹಾಗಾದರೆ ಒಂದು ಕೆಲಸ ಮಾಡಿದಾಗ ನಾವು ಸತ್ಫಲ ದುಷ್ಫಲ ಎರಡಕ್ಕೂ ಎಕ್ಸ್ಪೋಸ್ ಆಗ್ತೀವಿ. ಹಾಗಾದರೆ ಈ ಚಕ್ರ ಎಲ್ಲಿಯ ತನಕ ಈ ಒಳ್ಳೆ ಫಲ ಕೆಟ್ಟ ಫಲ ಅನುಭವಿಸ್ತಾ ಗುದ್ದಾಡ್ತಾನೆ ಇರೋದು? ಇದರ ಅಂತ್ಯ ಎಲ್ಲಿ? ಸ್ವಾಮೀಜಿ ಹೇಳ್ತಾರೆ, ಇದಕ್ಕೆ ಪರಿಹಾರ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಂತೆ ಅನಾಸಕ್ತಿಯಿಂದ ಕರ್ಮ ಮಾಡುವುದು. ಅನಾಸಕ್ತಿಯಿಂದ ಕರ್ಮ ಮಾಡುವುದು ಇದಕ್ಕೆ ಪರಿಹಾರ. ಹಾಗಂದರೆ ಏನು? ಸ್ವಾಮೀಜಿ ಹೇಳ್ತಾರೆ, ನಮ್ಮ ಮನಸ್ಸು ಅನ್ನೋದು ಒಂದು ಸರೋವರ. ಸರೋವರದಲ್ಲಿ ಕಲ್ಲುಗಳು ಬೀಳ್ತಾ ಇರುತ್ತವೆ. ಪ್ರತಿಯೊಂದು ಘಟನೆ, ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಸನ್ನಿವೇಶ, ಮಾತು, ವಿಚಾರ ಇವೆಲ್ಲ ಒಂದೊಂದು ಕಲ್ಲುಗಳು. ಕೆಲವು ದೊಡ್ಡ ಕಲ್ಲು, ಕೆಲವು ಚಿಕ್ಕ ಕಲ್ಲು. ಕಲ್ಲು ಬಿದ್ದಾಗ ಅನಿವಾರ್ಯವಾಗಿ ಸರೋವರದಲ್ಲಿ ಅಲೆ ಏಳುತ್ತೆ, ಹೌದಲ್ವಾ? ಕೆಲವು ಸಣ್ಣ ಅಲೆ, ಕೆಲವು ದೊಡ್ಡ ಅಲೆ, ಕೆಲವು ಬಹಳ ದೊಡ್ಡ ಅಲೆ. ಇದನ್ನು ತಪ್ಪಿಸಲಿಕ್ಕೆ ಆಗಲ್ಲ. ಮನಸ್ಸು ಎಂಬ ಸರೋವರದಲ್ಲಿ ಪ್ರತಿಯೊಂದು ಕರ್ಮ, ಶಾರೀರಿಕ, ವಾಚಿಕ, ಮಾನಸಿಕ ಕರ್ಮ ಎನ್ನುವ ಕಲ್ಲು ಬಿದ್ದಾಗಲೆಲ್ಲ ಒಂದೊಂದು ಅಲೆ ಏಳುತ್ತೆ. ಈ ಅಲೆಯನ್ನು ನಾವು ಸಂಸ್ಕಾರ, ಗುರುತುಗಳು ಅಂತ ಕರೆದಿವಿ. ಈ ಅಲೆ ಎದ್ದು ಸುಮ್ಮನಾಗಲ್ಲ, ಹೊರಟು ಹೋಗಲ್ಲ. ಪ್ರತಿಯೊಂದು ಅಲೆ ಎದ್ದಾಗಲೂ ಅದು ಆ ಕೊಳದ ತಳದಲ್ಲಿ ಒಂದು ಮರಳಿನ ದಂಡೆಯನ್ನು, ಮಣ್ಣಿನ ಲೇಯರ್ ರೆಡಿ ಮಾಡುತ್ತೆ. ಎಂಥ ಅಲೆ ಎತ್ತಿತೋ ಅದಕ್ಕೆ ತಕ್ಕಂತಹ ಮಣ್ಣಿನ ಲೇಯರ್ ಪದರ. ಮತ್ತು ಈ ಅಲೆ ಶಾಂತವಾಗಿ ಹೋದರೂ ಕೂಡ ಒಳಗಡೆಯಿಂದ ಬಹಳ ಕೆಲಸ ಮಾಡ್ತಾ ಇರುತ್ತೆ. ತುಂಬ ದಿನ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇವನ್ನೇ ನಾವು ಸಂಸ್ಕಾರಗಳು ಅಂತ ಹೇಳಿದ್ವಿ. ಈ ಸಂಸ್ಕಾರಗಳು ಮನುಷ್ಯನನ್ನು ಹೇಗೆ ಆಟ ಆಡಿಸುತ್ತವೆ ಅಂದರೆ, ಇವನಲ್ಲಿ ದುಷ್ಟ ಸಂಸ್ಕಾರ ಪ್ರಬಲವಾಗಿದ್ದರೆ ಇವನನ್ನು ಅವು ಯಂತ್ರದ ಹಾಗೆ ಕೆಟ್ಟದರ ಕಡೆಗೆ ಎಳೆದುಕೊಂಡು ಹೋಗುತ್ತವೆ.
ಇವನಲ್ಲಿ ಸತ್ಸಂಸ್ಕಾರ ಅನ್ನುವ ಸಂಸ್ಕಾರಗಳು, ಅಲೆಗಳ ಮೂಲಕ ನಿರ್ಮಾಣವಾದ ಆ ಮರಳ ದಂಡೆ ಬಲಿಷ್ಠವಾಗಿದ್ದರೆ ಇವನು ಇಷ್ಟಪಟ್ಟರೂ ಕೆಟ್ಟದನ್ನು ಮಾಡಲಿಕ್ಕಾಗಲ್ಲ. ಇವನು ತನ್ನ ಸಂಸ್ಕಾರಗಳ ಕೈಯಲ್ಲಿನ ಒಂದು ಯಂತ್ರ ಅಷ್ಟೇ, ಇವನಿಗೆ ಸ್ವಾತಂತ್ರ್ಯವೇ ಇಲ್ಲ. ಸಂಸ್ಕಾರಗಳು ಅಷ್ಟು ಪ್ರಬಲವಾಗಿರುತ್ತವೆ. ಸ್ವಾಮೀಜಿ ಹೇಳ್ತಾರೆ, ಅನಾಸಕ್ತಿ ಪಾಯಿಂಟ್ಗೆ ಆಮೇಲೆ ಬರೋಣ. ಒಬ್ಬ ವ್ಯಕ್ತಿ ನಿರಂತರವಾಗಿ ಕೆಟ್ಟದನ್ನು ಕೇಳ್ತಾನೆ, ಕೆಟ್ಟದನ್ನು ನೋಡ್ತಾನೆ, ಕೆಟ್ಟದನ್ನು ಮಾತನಾಡ್ತಾನೆ, ಕೆಟ್ಟದನ್ನು ಮಾಡ್ತಾನೆ, ಕೆಟ್ಟದನ್ನು ವಿಚಾರಿಸ್ತಾನೆ. ಇದೇ ಮುಂದುವರಿತಾ ಹೋಗುತ್ತೆ, ರಿಪೀಟ್ ಆಗ್ತಾ ಹೋಗುತ್ತೆ. ಅವನಲ್ಲಿ ಬಲಿಷ್ಠ ದುಷ್ಟ ಸಂಸ್ಕಾರಗಳು ನಿರ್ಮಾಣವಾಗುತ್ತವೆ. ಈಗ ಅವನು ಪ್ರಯತ್ನ ಮಾಡದಿದ್ದರೂ ಕೆಟ್ಟ ಕೆಲಸವ ನಡೆಯುತ್ತೆ ಅವನ ಕೈಯಿಂದ. ಹಾಗೆಯೇ ಒಬ್ಬ ವ್ಯಕ್ತಿ ಒಳ್ಳೆಯದನ್ನು ನೋಡ್ತಾನೆ, ಒಳ್ಳೆಯದನ್ನು ಕೇಳ್ತಾನೆ, ಒಳ್ಳೆಯದನ್ನು ಮಾತನಾಡ್ತಾನೆ, ಒಳ್ಳೆಯದನ್ನು ಮಾಡುತ್ತಾನೆ, ಒಳ್ಳೆಯದನ್ನು ವಿಚಾರಿಸುತ್ತಾನೆ. ಇದನ್ನು ಅವನು ಎಷ್ಟು ಸಲ ಮಾಡ್ತಾನೆ ಅಂದರೆ ಅವನಲ್ಲಿ ಅದು ಎಷ್ಟು ಸತ್ ಸಂಸ್ಕಾರಗಳ ಅಲೆಗಳು ಅಂದರೆ ಮನಸ್ಸಿನಲ್ಲಿ ಮೂಡಿದ ಗುರುತುಗಳು ಅಂದರೆ ಸಂಸ್ಕಾರಗಳು. ಎಷ್ಟು ಸತ್ ಸಂಸ್ಕಾರಗಳು ಪ್ರಬಲವಾಗುತ್ತವೆ ಅಂದರೆ ಅವನು ಮನಸ್ಸು ಮಾಡಿದ್ರೂ ಕೆಟ್ಟ ಮಾತನಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಪ್ರಯತ್ನ ಮಾಡಿದ್ರೂ ಅವನಿಗೆ ಹಿಂಸೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಪ್ರಯತ್ನಿಸಿದ್ರೂ ಕೂಡ ದುಷ್ಟ ಜಾಗಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ಈ ಹಂತವನ್ನು ತಲುಪುತ್ತೇವೆಯೋ ಆಗ ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ನಿರ್ಮಾಣವಾಗಿದೆ ಎಂದು ಅರ್ಥ. ಇದು ನಮ್ಮ ಮನಸ್ಸಿನ ರಚನೆ ಬಗ್ಗೆ ಆಯಿತು. ಈಗ ಅನಾಸಕ್ತಿ ವಿಷಯ ಅದೇನದು? ಅದು ಏನಂದರೆ, ನಾವು ಒಂದು ಒಳ್ಳೆಯ ಸಂಸ್ಕಾರಗಳನ್ನು ರೆಡಿ ಮಾಡ್ತಾ ಹೋಗ್ತೇವೆ. ಅದೇ ರೀತಿ ಭವಿಷ್ಯದ ಬುತ್ತಿ, ಟಿಫಿನ್ ಬಾಕ್ಸ್ ರೆಡಿ ಆಗ್ತಾ ಹೋಗುತ್ತೆ. ನಮ್ಗೆ ಗೊತ್ತಿಲ್ಲದೆ ದುಷ್ಟ ಸಂಸ್ಕಾರಗಳು ನಿರ್ಮಾಣವಾಗ್ತಾ ಹೋಗುತ್ತವೆ. ಅದಕ್ಕೆ ತಕ್ಕ ಹಾಗೆ ಭವಿಷ್ಯದ ಬಾಕ್ಸ್ ರೆಡಿ ಆಗುತ್ತೆ ನಮ್ಮದು. ಈಗ ಕೃಷ್ಣ ಏನು ಹೇಳಿದ? ಪ್ರತಿಯೊಂದು ಕೆಲಸ ಒಳಿತು ಕೆಡುಕಿನ ಮಿಶ್ರಣ. ನಾವು ಒಳ್ಳೆ ಕೆಲಸ ಮಾಡಿದಾಗಲೂ ಅದರಲ್ಲಿ ಕೆಡುಕು ಸೇರಿಕೊಂಡಿದೆ. ಮತ್ತು ಈ ಕೆಡುಕು ಎಷ್ಟು ಕೆಟ್ಟದೋ ಆ ಕೆಡುಕಿನಿಂದ ಪಾರಾಗಲಿಕ್ಕೆ ಒಳ್ಳೆಯದು ಬೇಕೇ ಹೊರತು ಒಳ್ಳೆಯದು ಕೂಡ ಅಷ್ಟೇ ಬಂಧನ. ಕಬ್ಬಿಣದ ಬೇಡಿ ನಮಗೆ ಎಷ್ಟು ಕಷ್ಟ ಕೊಡುತ್ತೋ ಚಿನ್ನದ ಬೇಡಿನೂ ಅಷ್ಟೇ ಕಷ್ಟ ಕೊಡುತ್ತೆ. ಚಿನ್ನದ ಬೇಡಿ ಅಲ್ವಾ, ಇರಲಿ ಇಟ್ಕೊಳ್ಳೋಣ, ಚೆನ್ನಾಗಿರುತ್ತೆ ಎಂದು ನಾವು ಹೇಳಲಿಕ್ಕಾಗಲ್ಲ. ಕಾಲಿಗೆ ಒಂದು ಮುಳ್ಳು ಚುಚ್ಚಿದಾಗ ಇನ್ನೊಂದು ಮುಳ್ಳನ್ನು ತಂದು ಆ ಮುಳ್ಳನ್ನು ತೆಗೆದು ಹಾಕಿದ್ವಿ. ಈ ಮುಳ್ಳು ನನಗೆ ಹೆಲ್ಪ್ ಮಾಡಿದೆ, ಸಹಾಯ ಮಾಡಿದೆ, ಇದನ್ನು ನಾನು ಯಾವಾಗಲೂ ತಲೆಯಲ್ಲಿ ಇಟ್ಕೊಳ್ತೇನೆ ಅಂತ ಹೇಳಲಿಕ್ಕಾಗುತ್ತಾ? ಹಾಗಾದರೆ ಕೆಡುಕು ಎಷ್ಟು ಬಂಧನಕಾರಕ ಸಂಸ್ಕಾರವೋ ಒಳಿತೂ ಅಷ್ಟೇ ಬಂಧನಕಾರಕ ಸಂಸ್ಕಾರ. ಇದು PhD ಲೆಸನ್ನು. ಇದನ್ನು ನಾವು 4ನೇ ಸ್ಟ್ಯಾಂಡರ್ಡಲ್ಲಿ ಫಾಲೋ ಮಾಡಬಾರ್ದು. 4ನೇ ಸ್ಟ್ಯಾಂಡರ್ಡಲ್ಲಿ ಏನು ಫಾಲೋ ಮಾಡಬೇಕು? ಕೆಡುಕಿನ ಸಂಸ್ಕಾರಗಳನ್ನೆಲ್ಲ ಬದಿಗೊತ್ತಿ ಹಾಕಲು ಒಳಿತಿನ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳೋದು. ಇದು 4th ಸ್ಟ್ಯಾಂಡರ್ಡಿಂದ ಡಿಗ್ರಿ ತನಕ ಸಿಲೆಬಸ್. ಡಿಗ್ರಿ ಆದಮೇಲೆ PhDಯಲ್ಲಿ ಏನು ಸಿಲೆಬಸ್ ಅಂದರೆ, ಈಗ ಸತ್ ಸಂಸ್ಕಾರ ಅನ್ನುವ ಚಾರಿತ್ರ್ಯ ಸಿದ್ಧ ಆಗಿದೆ, ಎಸ್ಟಾಬ್ಲಿಷ್ಡ್ ಇನ್ ಗುಡ್ ಕ್ಯಾರೆಕ್ಟರ್. ಅವನು ಸಚ್ಚಾರಿತ್ರ್ಯದಲ್ಲಿ ನೆಲೆ ನಿಂತಿದ್ದಾನೆ. ಈಗ ಅವನು ಈ ಮುಳ್ಳನ್ನು ಕಿತ್ತು ಹಾಕಬೇಕು.
ಈಗ ಅವನು ಬಂಗಾರದ ಬೇಡಿಯನ್ನೂ ಕಳಚಿ ಹಾಕಬೇಕು. ಹೇಗೆ? ಸ್ವಾಮೀಜಿ ಹೇಳ್ತಾರೆ, ಅನಾಸಕ್ತಿಯಿಂದ. ಅನಾಸಕ್ತಿ ಅಂದರೆ ಇಷ್ಟೇ ಅರ್ಥ, ಅನ್ಅಟ್ಯಾಚ್ಡ್. ಅನ್ಅಟ್ಯಾಚ್ಡ್ ಹೀಗೆ ಒಂದು ಉದಾಹರಣೆ ಕೊಡ್ತಾರೆ. ನಾವು ಎಲ್ಲೋ ಹೊರಗಡೆ ಹೋಗಿರ್ತೀವಿ, ಇಡೀ ದಿನ ಹೊರಗಡೆ ಇದ್ವಿ. ನಾವು ಇಡೀ ದಿನದಲ್ಲಿ ಎಷ್ಟು ವ್ಯಕ್ತಿಗಳನ್ನು ನೋಡಿರ್ತೀವಿ ಅಲ್ವಾ? ಬಹುಶಃ 100 ಅಥವಾ 500 ಇಡೀ ದಿನದಲ್ಲಿ ನಾವು ಎಷ್ಟೊಂದು ವ್ಯಕ್ತಿಗಳನ್ನು ನೋಡಿದ್ವಿ. ರಾತ್ರಿ ಬಂದು ಮಲಗಿಕೊಂಡ್ವಿ. ಮಲಗಿದಾಗ ನಮಗೆ ಆ 500 ವ್ಯಕ್ತಿಗಳು ನೆನಪಾಗಲ್ಲ, ಯಾರೋ ಒಬ್ಬರು ನೆನಪಾಗ್ತಾರೆ. ಯಾರು ನೆನಪಾಗಿದ್ದು, ಯಾರ ಬಗ್ಗೆ ನಮಗೆ ತುಂಬ ಅಟ್ಯಾಚ್ಮೆಂಟ್ ಇದೆಯಲ್ಲ ಅವರು ನೆನಪಾಗಿತ್ತು. ಫಿಸಿಯೋಲಾಜಿಕಲಿ, ಶರೀರಶಾಸ್ತ್ರದ ಪ್ರಕಾರ ಹೇಳಬೇಕಾದ್ರೆ ನಾವು ನೋಡಿದ 500 ಜನಗಳನ್ನು ನಾವು ಒಂದೇ ಕಣ್ಣಿಂದ ನೋಡಿದ್ವಿ. ನಮ್ಮ ರೆಟಿನಾ ಅಷ್ಟೇ ಹೊತ್ತು ಅವರನ್ನು ರೆಕಾರ್ಡ್ ಮಾಡಿತು. ರೆಟಿನಾ ನರಗಳು ಅದನ್ನು ಮೆದುಳಿಗೆ ತಲುಪಿಸಿದ್ದು ಅಷ್ಟೇ ಹೊತ್ತು. ನೋಡಿದರೆ 500 ಜನಗಳನ್ನು ನಾವು ನೋಡಿದ್ದು, ಅವರ ಗುರುತು, ಇಂಪ್ರೆಷನ್, ಸಂಸ್ಕಾರ ಸಮಾನವಾಗಿ ಬೀಳಬೇಕಿತ್ತು. ಆದರೆ ಹಾಗೆ ಆಗಲಿಲ್ಲ. ಯಾರೋ ಒಬ್ಬರ ಗುರುತು ಬಹಳ ವಿಶೇಷವಾಗಿ ನಮ್ಮ ಮನಸ್ಸಿನ ಮೇಲೆ ಬಿತ್ತು. ಕಾರಣ ಬಹುಶಃ ನಾವು ಅವರನ್ನು ಹಿಂದಿನ ಹಲವು ಜನ್ಮಗಳಲ್ಲಿ ಬಹಳಷ್ಟು ಬಾರಿ ನೋಡಿದ್ದೇವೆ. ಅವರ ಕುರಿತು ಬಹಳಷ್ಟು ಭಾವನೆಗಳನ್ನು ಬೆಳೆಸಿಕೊಂಡಿದ್ದೇವೆ. ಅವರಿಲ್ಲದೆ ನಮ್ಮ ಜೀವನನೇ ಇಲ್ಲ ಅಂತ ಅಂದ್ಕೊಂಡು ಬಿಟ್ಟಿದ್ದೇವೆ. ಪರಿಣಾಮ ಈಗ ಆ ಗುರುತು ಮಾತ್ರ ಸ್ಟ್ರಾಂಗಾಗಿ ಎದ್ದು ಬರುತ್ತೆ. ಅವರ ಬಗ್ಗೆ ನಮಗೆ ಆಸಕ್ತಿ ಹುಟ್ಟಿತು. ಹೌದು ತಾನೆ? ನೀವು ನೋಡಿದ್ದೀರಲ್ಲ, ದಿನದ ಜೀವನದಲ್ಲಿ ಹೀಗೆ ಬಹಳ ಸಲ ಆಗುತ್ತಲ್ಲ. ಬಹಳ ಜನಗಳನ್ನು ಭೇಟಿಯಾದ್ವಿ, ಆದರೆ ಒಬ್ಬರ ಬಗ್ಗೆ ಮಾತ್ರ ತುಂಬ ಅಟ್ಯಾಚ್ಮೆಂಟ್. ಯಾಕೆ? ಇದು ಆಸಕ್ತಿ. ಇದನ್ನು ನಾವು ಬಿಡಬೇಕು. ನಮ್ಮ ಮನೆಯಲ್ಲಿ ಎಷ್ಟು ವಸ್ತು ಇವೆ, ನಮ್ಮ ಮನೆಯಲ್ಲಿ ಎಷ್ಟು ಕೋಣೆ ಇವೆ, ಎಷ್ಟು ವಸ್ತು ಇವೆ, ಆ ಎಲ್ಲ ವಸ್ತುಗಳನ್ನು ನಾವು ಹಗಲಿಡೀ ಉಪಯೋಗಿಸ್ತಿರ್ತೇವೆ. ಆದರೆ ಯಾವುದೋ ಒಂದು ಮಾತ್ರ ತುಂಬ ಅಪೀಲಿಂಗ್ ಆಗಿರುತ್ತೆ, ತುಂಬ ಅದಕ್ಕೆ ನಾವು ಅಂಟಿಕೊಂಡಿರ್ತೀವಿ. ಯಾವುದೋ ಒಂದಕ್ಕೆ ನಾವು ಬಹಳ ಅಂಟಿಕೊಂಡಿರ್ತೀವಿ. ರಾತ್ರಿ ಮಲಗುವಾಗ ಯಾವುದಕ್ಕೆ ನಾವು ತುಂಬ ಅಂಟಿಕೊಂಡಿದ್ದೇವಲ್ಲ ಅದೊಂದೇ ನಮ್ಮನ್ನು ಕಾಡ್ತಾ ಇರುತ್ತೆ. ಬೇರೆ ವಸ್ತು ಒಂದು ವೇಳೆ ಕತ್ಕೊಂಡು ಹೋದರೂ ಏನು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಬೇರೆ ವಸ್ತುಗೆ ಏನಾದರೂ ಆಚೆ ಈಚೆ ಆದರೂ ನಾವು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಯಾವುದಕ್ಕೆ ನಾವು ತುಂಬ ಅಂಟ್ಕೊಂಡಿದ್ದೇವಲ್ಲ ಅದು ಒಂಚೂರು ಅಲ್ಲಾಡಿದ್ರೂ ನಾವೇ ಅಲ್ಲಾಡಿ ಹೋಗ್ತೀವಿ. ತುಂಬ ಕಷ್ಟ ಆಗುತ್ತೆ ನಮಗೆ. ಯಾಕೆ? ಫಿಸಿಯೋಲಾಜಿಕಲಿ ಎಲ್ಲ ವಸ್ತುಗಳು ನಮ್ಮ ಮನಸ್ಸಿನ ಮೇಲೆ ಸಮಾನ ಪರಿಣಾಮ ಬೀರಿದ್ದು. ಆದರೆ ಯಾವುದನ್ನು ನಾವು ಆಸೆಯ ಕಣ್ಣಿನಿಂದ, ಆಸಕ್ತಿಯ ಕಣ್ಣಿನಿಂದ ಹಿಡಿದುಕೊಂಡೆವೋ ಅದು ನಮ್ಮ ಮನಸ್ಸಿನ ಮೇಲೆ ಬಹಳ ದುಷ್ಪ್ರಭಾವವನ್ನು ಬೀರಿತು. ನಾವು ಎಲ್ಲರನ್ನೂ ನೋಡಿದ್ರು ಯಾರೋ ಒಬ್ಬರ ಬಗ್ಗೆ ಅಟ್ಯಾಚ್ಮೆಂಟ್ ಇದೆ, ಅವರೇ ನಮಗೆ ತೊಂದರೆ ಕೊಟ್ಟರು. ತೊಂದರೆ ಕೊಟ್ಟರಂದ್ರೆ ಪ್ರೀತಿಸಿದ್ರು ಅಂದರೂ ತೊಂದರೆ ಕೊಟ್ಟರೆ, ಹಿಂಸಿಸಿದ್ರು ಅಂದರೂ ತೊಂದರೆ ಕೊಟ್ಟರೆ. ಎಲ್ಲ ವಸ್ತುಗಳನ್ನು ನಾವು ಸಮಾನವಾಗಿ ನೋಡಿದ್ವಿ, ಆದರೆ ಯಾವುದೋ ಒಂದು ವಸ್ತು ನಮ್ಮ ಮನಸ್ಸನ್ನು ಅಪಹರಿಸಿದ್ದು, ನಮಗೆ ತೊಂದರೆ ಕೊಟ್ಟಿತು. ಯಾವುದು ಆ ವ್ಯಕ್ತಿ, ಯಾವುದು ಆ ವಸ್ತು, ಯಾವುದರ ಬಗ್ಗೆ ನಮಗೆ ಅಟ್ಯಾಚ್ಮೆಂಟ್ ಇದೆಯೋ, ಆಸಕ್ತಿ ಇದೆಯೋ. ಆದ್ದರಿಂದ ಸ್ವಾಮೀಜಿ ಹೇಳ್ತಾರೆ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಕರ್ಮ ಮಾಡು, ಕರ್ಮ ಮಾಡು, ಕರ್ಮ ಮಾಡು. ನಿಮ್ಮ ದೇಹ ಮನಗಳಿಂದ, ನಿಮ್ಮ ನರವ್ಯೂಹ ಮಾಂಸಖಂಡಗಳಿಂದ ಮಹತ್ ಕರ್ಮಗಳು ನಡೆಯಲಿ. ಆದರೆ ಮನಸ್ಸು ಎಲ್ಲೂ ಸಿಕ್ಕಿ ಹಾಕಿಕೊಳ್ಳುವುದು ಬೇಡ. ಮನಸ್ಸು ಯಾವುದನ್ನೋ ಗಂಟು ಹಾಕಿಕೊಳ್ಳುವುದು ಬೇಡ, ಆಸಕ್ತವಾಗುವುದು ಬೇಡ.
ಮಾಡೋಣ ಇದನ್ನು? ಎಷ್ಟೇ ಉದಾಹರಣೆ ಹೇಳಿ, ಆದರೆ ಜೀವನ ಪರೀಕ್ಷೆ ಬಂದು ಎದುರು ನಿಲ್ಲುವಾಗ ದೇವರೇ ಗತಿಯಾಗ ಮಂಕುತಿಮ್ಮ. ಬಹಳ ಉದಾಹರಣೆಗಳ ಮೂಲಕ ವಿವರಿಸಬಹುದು, ಒಳ್ಳೊಳ್ಳೆಯ ಎಕ್ಸಾಕ್ಟ್ ಉದಾಹರಣೆಗಳ ಮೂಲಕ ವಿವರಿಸಬಹುದು. ಆದರೆ ಭಾವ ಮರ್ಮಗಳು ಹೇಳುವಾಗ ತಳದಿಂದ ಬೇರೆಯೇ ಕಥೆ. ನಿಜವಾಗಿ ಪಾಲನೆಯ ವಿಷಯ ಬಂದಾಗ ಮಾತ್ರ ಅತ್ಯಂತ ಕಠಿಣ ಇದೆ. ಯಾಕಂದರೆ ಅಟ್ಯಾಚ್ಮೆಂಟ್ ಇಲ್ಲದೆ ನಾವು ಬದುಕಿನೇ ನಮಗೆ ಗೊತ್ತಿಲ್ಲ. ನಾವು 24 ಗಂಟೆ ಅಟ್ಯಾಚ್ಮೆಂಟನ್ನೇ ಜೀವನ ಅಂದ್ಕೊಂಡು ಬಿಟ್ಟಿದ್ದೇವೆ, ಆಸಕ್ತಿಯನ್ನು. ಆದ್ದರಿಂದ ಅನಾಸಕ್ತಿ ಅತ್ಯಂತ ಕಠಿಣ. ಹೇಗಂತೆ ಶ್ರೀರಾಮಕೃಷ್ಣರು ಉದಾಹರಣೆ ಕೊಡ್ತಾರೆ. ಶ್ರೀಮಂತರ ಮನೆಯ ದಾಸಿ, ಅವಳ ಮನೆ ಹಳ್ಳಿಯಲ್ಲಿರುತ್ತೆ. ಕಲ್ಕತ್ತಾದಲ್ಲಿ ಯಜಮಾನನ ಮನೆಯಲ್ಲಿ ಎಲ್ಲ ಕೆಲಸ ಕಾರ್ಯ ಮಾಡ್ತಿರ್ತಾಳೆ. ಅಲ್ಲೇ ಅವಳು ಎಷ್ಟೋ ವರ್ಷಗಳಿಂದ ಇರ್ತಾಳೆ. ಹಳೆ ಕಾಲದ ನೌಕರರನ್ನು ನೀವು ನೋಡಿರಬೇಕು, ಎಷ್ಟು ಸ್ವಾಮಿ ನಿಷ್ಠೆ ಇರುತ್ತೆ ಅವರಲ್ಲಿ. ಇವತ್ತಿನ ವರ್ಕರ್ಸ್ ಹಾಗೆ ಅಲ್ಲ. ಅವರು ಪ್ರತಿಯೊಂದು ಕೆಲಸವನ್ನು ಅವರು ನನ್ನದು ಅಂತ ಮಾಡ್ತಾರೆ, ನನ್ನ ಕೆಲಸ ಅಂತ ಮಾಡ್ತಾರೆ. ಯಜಮಾನನ ಮಕ್ಕಳನ್ನು ನನ್ನ ರಾಮ, ನನ್ನ ಹರಿ ಅಂತ ಪ್ರೀತಿಸ್ತಾರೆ. ಆದರೆ ಯಜಮಾನ ಏನಾದರೂ ಈ ತಿಂಗಳ ಸಂಬಳವನ್ನು ಕೊಟ್ಟು ನಾಳೆಯಿಂದ ನೀನು ಬರಬೇಡಮ್ಮ ಅಂತ ಹೇಳಿದರೆ ಅಯ್ಯೋ ಅಂತ ಅಳ್ತಾ ಕೂತ್ಕೊಳ್ತಾಳ ಅವಳು. ಅಯ್ಯೋ ನನ್ನ ಮನೆಯನ್ನು ಬಿಟ್ಟು ಹೋಗಬೇಕಾ ಅಂತಾಳ. ಇಷ್ಟು ದಿನ ಅವಳು ನನ್ನ ಮನೆ ಅಂತಲೇ ಹೇಳಿದ್ದಲ್ಲ, ಇಷ್ಟು ದಿನ ಅವಳು ನನ್ನ ಕೆಲಸ ಅಂತಲೇ ಹೇಳಿದ್ದಲ್ಲ. ಅಯ್ಯೋ ನನ್ನ ಕೆಲಸ ಇದನ್ನೆಲ್ಲ ಬಿಟ್ಟು ಹೋಗಬೇಕಾ, ನನ್ನ ರಾಮನನ್ನು ಬಿಟ್ಟು ಹೋಗಬೇಕಾ, ನನ್ನ ಹರಿಯನ್ನು ಬಿಟ್ಟು ಹೋಗಬೇಕಾ ಅಂತ ಅಳ್ತಾಳ? ಇಲ್ಲವೇ ಇಲ್ಲ. ಅವಳು ನಿಶ್ಚಿಂತೆಯಿಂದ ಹೋಗ್ತಾಳೆ. ಹೇಗೂ ಸಂಬಳ ಸಿಕ್ಕಿದೆ ಅಲ್ಲ, ಹೋಗ್ತಾಳೆ ಅವಳು. ಯಾಕೆ? ಅವಳು ಉದ್ದಕ್ಕೂ ನನ್ನ ಮನೆ, ನನ್ನ ಕೆಲಸ, ನನ್ನ ಮಕ್ಕಳು ಅಂತ ಹೇಳಿದರೂ ಕೂಡ ಅವಳ ಒಳಗೆ ಚೆನ್ನಾಗಿ ಗೊತ್ತಿತ್ತು, ನನ್ನ ಮನೆ ಹಳ್ಳಿಯಲ್ಲಿದೆ, ನನ್ನ ಮಕ್ಕಳು ಹಳ್ಳಿಯಲ್ಲಿದ್ದಾರೆ, ಇದ್ಯಾವುದು ನನ್ನದಲ್ಲ. ಹಾಗೆ ನಮಗೆ ಯಾವಾಗ ಗೊತ್ತಾಗೋದು? ಹಾಗೆ ನಮಗೆ ಈ ಜಗತ್ತು ಅಲ್ಲಿದೆ, ನಮ್ಮನೆ ಇಲ್ಲಿ ಬಂದೆ ಅಂತ ಯಾವಾಗ ಗೊತ್ತಾಗೋದು? ಗೊತ್ತಾಯ್ತಂದರೆ ಅನಾಸಕ್ತಿ ಬರುತ್ತಂತೆ. ವಸತಿಕಾರನು ವಸತಿ ಕಂಡಂತೆ, ಹೊತ್ತಾರೆದ್ದು ಹೊರಟು ಹೋದಂತೆ. ಹಳೆ ಕಾಲದಲ್ಲಿ ವ್ಯಾಪಾರಿಗಳು ಊರಿಂದೂರಿಗೆ ಸಂಚಾರ ಮಾಡ್ತಿದ್ರು. ರಾತ್ರಿ ಆದ ಕೂಡಲೇ ಅವರು ಒಂದು ಕಡೆ ಬಿಡಾರ ಹೂಡ್ತಾರೆ. ಆಗೆಲ್ಲ ಧರ್ಮಛತ್ರಗಳು ಇದ್ದವಲ್ಲ, ಅಲ್ಲಿ ಬಿಡಾರ ಹೂಡ್ತಾರೆ, ಅಲ್ಲಿ ಉಳ್ಕೊಳ್ತಾರೆ. ಬೆಳಿಗ್ಗೆ ಆಯಿತು, ಆ ಊರಲ್ಲಿ ಅವರು ಎಷ್ಟು ಚೆನ್ನಾಗಿ ಸಾಧ್ಯನೋ ಅಷ್ಟೆಲ್ಲ ವ್ಯಾಪಾರ ಮಾಡ್ತಾರೆ, ಲಾಭ ನಷ್ಟ ಚರ್ಚೆ ಮಾಡ್ತಾರೆ, ಸಂಪಾದನೆ ಮಾಡ್ತಾರೆ. ಅಲ್ಲಿಗೆ ಮುಗೀತು. ಮುಂದಿನ ಊರಿಗೆ ಹೊರಟೇ ಬಿಟ್ಟರು. ಅಯ್ಯೋ ಈ ಜನ ಎಲ್ಲ ಬಹಳ ಒಳ್ಳೆಯವರು, ಇಲ್ಲೇ ಇರ್ತೇನೆ. ಅಯ್ಯೋ ಈ ಧರ್ಮಛತ್ರ ಇಷ್ಟು ಚೆನ್ನಾಗಿದೆ, ಇದನ್ನು ಬಿಟ್ಟು ಹೋಗಬೇಕಾ? ಈ ಊರಲ್ಲಿ ಇಷ್ಟು ಲಾಭ ಆಗಿರುವಾಗ ಯಾಕೆ ಬಿಟ್ಟು ಹೋಗೋಣ? ಇಲ್ಲವೇ ಇಲ್ಲ. ನಡೀರಿ, ಆಯಿತು, ಮುಗೀತು, ಹಾಗೆ ನಾವಿರಬೇಕಂತೆ. ಅದು ಅನಾಸಕ್ತಿ ಅಂತೆ, ಅದು ಅನಾಸಕ್ತಿ ಅಂತೆ. ನಾವೆಲ್ಲ ಸಂಸಾರ ಸಾಗರದಲ್ಲಿದ್ದೇವೆ. ಸಂಸಾರ ಸಾಗರದಲ್ಲಿ ನಾವೆಲ್ಲ ಇಷ್ಟಿಷ್ಟು ಕಡ್ಡಿಗಳು, ಸಮುದ್ರದಲ್ಲಿ ತೇಲುವ ಕಡ್ಡಿ ನೋಡಿದ್ದೀರಲ್ಲ, ಆ ಕಡ್ಡಿ ಹೋಗ್ತಾ ಇರುತ್ತೆ. ಸ್ವಲ್ಪ ದೂರ ಹೋಗೋ ಹೊತ್ತಿಗೆ ಇನ್ನೊಂದು ಕಡ್ಡಿ ಈ ಕಡೆಯಿಂದ ಬರುತ್ತೆ. ಅವೆರಡೂ ಜಾಯ್ನ್ ಆಗುತ್ತವೆ. ಅವು ಎಷ್ಟು ಗಳಸ್ಯ ಕಂಠಸ್ಯ ಅಂತ ಇರುತ್ತವೆ ಅಂದರೆ ಏನು ಎಷ್ಟು ಜನ್ಮಗಳ ಪರಿಚಯ ಇಬ್ಬರದ್ದು ಅಂದ್ಕೊಳ್ಬೇಕು. ನೋಡಿದರೆ ಸ್ವಲ್ಪ ಮುಂದೆ ಹೋಗುತ್ತವೆ, ಸ್ವಲ್ಪ ಮುಂದೆ ಅತ್ಯಂತ ಅಂಟಿಕೊಂಡೇ ಹೋಗುತ್ತವೆ. ಆಮೇಲೆ ಇನ್ನೊಂದು ಅಲೆ ಬಂದು ಹೊಡೆದಾಗ ಈ ಕಡ್ಡಿಯಲ್ಲೋ ಆ ಕಡ್ಡಿಯಲ್ಲೋ, ಆ ಕಡ್ಡಿ ಅಳ್ತಾ ಕೂತ್ಕೊಳ್ಳುತ್ತಾ ನಾನು ಈ ಕಡ್ಡಿಯನ್ನು ಬಿಟ್ಟೆ ಅಲ್ವಾ ಅಂತ, ಅಥವಾ ಈ ಕಡ್ಡಿ ತಲೆ ಕೆಡಿಸ್ಕೊಳ್ಳುತ್ತಾ? ಹಾಗೆ ನಮ್ಮ ಜೀವನ ಅಂತೆ. ಹೇಳಲಿಕ್ಕೆಲ್ಲ ಬಹಳ ಚೆನ್ನಾಗಿದೆ, ಆದರೆ ಜೀವನದಲ್ಲಿ ಆಗಲಿ ನಾವು ನಿಜವಾಗಿ ಅಲ್ಲಾಡಿ ಹೋಗ್ತೀವಿ.
ನಿಜವಾಗಿ ಅತ್ಯಂತ ಕಠಿಣ ಇದೆ. ಅನಾಸಕ್ತಿ ಇದು ಅನಾಸಕ್ತಿ ಅಂತೆ. ಮಕ್ಕಳು ಆಡಿ ಮನೆ ಕಟ್ಟಿದಂತೆ, ಆಟ ಸಾಕೆಂದು ಹೊರಟು ಹೋದಂತೆ. ಮಕ್ಕಳು ಹೀಗೆ ಇಡ್ತಾರಂತೆ. ಹಳೆ ಕಾಲದಲ್ಲಿ ಮಕ್ಕಳೆಲ್ಲ ಮನೆ ಹೊರಗಡೆ ಆಟ ಆಡ್ತಿದ್ರು. ಇವಾಗೆಲ್ಲ ಹೊರಗಡೆ ನಾವು ಬಿಡಲ್ಲ, ಅವರಿಗೆ ಹೋಮ್ವರ್ಕ್ ಇದೆ ಅಂತ. ಮನೆ ಹೊರಗಡೆ ಆವಾಗೆಲ್ಲ ಬಹಳ ಮಣ್ಣು ಎಲ್ಲ ಇರ್ತಿತ್ತು. ಆ ಮಣ್ಣು ನಡುವೆನೇ ಕೂತ್ಕೊಂಡು ಮಣ್ಣೊಳಗೇ ಕಾಲಿಟ್ಕೊಂಡವು ಅಲ್ಲಿ ಮನೆ ಕಟ್ತಾಯಿದ್ವು. ಆ ಮನೆ ಕಟ್ಟಿದಾಗ ಯಾರೂ ಆ ಮನೆ ಸುದ್ದಿಗೆ ಬರಬಾರ್ದು. ಅವ್ರು ಚೆನ್ನಾಗಿ ಗದರಿಸ್ತಿದ್ರು, ನನ್ನ ಮನೆ ಅಂತ. ಆ ಮನೆಯ ಬಗ್ಗೆ ಎಷ್ಟು ಮುತುವರ್ಜಿಯಿಂದ ಆ ಮನೆ ಕಟ್ಟಿದ್ದು. ಗೋಡೆ ಎಷ್ಟು ಓರಣದಿಂದ ಕಟ್ಟಿದ್ದೇನೋ. ಆ ಮನೆ ಬಾಗಿಲು ಹೇಗೆ ಮಾಡಿದ್ರು, ಅವು ಎಷ್ಟು ಮಗ್ನರಾಗಿ ಮಾಡಿದ್ವು ಮನೆಯನ್ನು. ಮಕ್ಕಳನ್ನು ನೋಡಿ ನೀವು ಬೇಕಿದ್ರೆ. ಆದರೆ ಯಾವಾಗ ಅಮ್ಮ ಕರೆದ್ಲೋ ಆ ಮಕ್ಕಳು ಏನು ಮಾಡಿದ್ರು, ಎದ್ದು ಸುಮ್ಮನೆ ಹೋಗಲಿಲ್ಲ. ಅವು ಏನು ಮಾಡಿದ್ವು, ಮನೆಯನ್ನು ಕೆಡಿಸಿ ಮನೆಯನ್ನು ಬೀಳಿಸಿ ಹೋದ್ವು. ಹಾಗೆ ಅಂತೆ ನಾವು ಇರಬೇಕಂತೆ ಜಗತ್ತಲ್ಲಿ. ಮಕ್ಕಳು ಆಡಿ ಮನೆ ಕಟ್ಟಿದಂತೆ, ಆಟ ಸಾಕೆಂದು ಹೊರಟು ಹೋದಂತೆ, ವಸತಿಕಾರನು ವಸತಿ ಕಂಡಂತೆ, ಹೊತ್ತಾರೆದ್ದು ಹೊರಟು ಹೋದಂತೆ. ಇದೆಲ್ಲ ಯಾವಾಗ ಬರುತ್ತೆ ಅಂದರೆ, ಇದು ನಮ್ಮ ಮನೆ ಅಲ್ಲ, ನಮ್ಮ ಮನೆ ಅಲ್ಲಿದೆ. ಅದೇ ನಮಗೆ ಅರ್ಥ ಆಗದಿದ್ದರೆ ಇನ್ನು ಎಲ್ಲಿ ಬರುತ್ತೆ ಅನಾಸಕ್ತಿ? ಸ್ವಾಮೀಜಿ ಹೇಳ್ತಾರೆ, ಮಹತ್ ಕರ್ಮಗಳು ನಿಮ್ಮ ದೇಹ ಮನಗಳ ಮೂಲಕ ಹೊರಹೊಮ್ಮಲಿ, ಆದರೆ ಇದ್ಯಾವುದನ್ನು ನಾನು ಮಾಡ್ತಿಲ್ಲ. ಇದ್ಯಾವುದು ನಿಜವಾಗಿ ನನಗೆ ಸಂಬಂಧಪಟ್ಟಿಲ್ಲ. ಯಾಕೆ? ಆತ್ಮ ನೈವ ಕಿಂಚಿತ್ ಕರೋಮಿಂತಿ. ಆತ್ಮ ಏನನ್ನೂ ಮಾಡಲ್ಲ. ಇದೆಲ್ಲ ಇಂದ್ರಿಯಗಳು ವಿಷಯಗಳ ಸಂಪರ್ಕಕ್ಕೆ ಬಂದಾಗ ಹೀಗೆ ನಡೀತಾ ಇರುತ್ತೆ. ಏನೇನು ಬರೆದಿದೆಯೋ ಅದು ನಡೀತಾ ಇರುತ್ತೆ. ಅಥವಾ ಇದು ಜ್ಞಾನ ಮಾರ್ಗ. ಭಕ್ತಿ ಮಾರ್ಗ ಆದರೆ ಭಗವಂತನ ಇಚ್ಛೆಯಂತೆ ಇದೆಲ್ಲ ನಡೀತಾ ಇದೆ. ನಾನು ಕೇವಲ ಯಂತ್ರ, ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ, ನಾನೊಂದು ಬರಿಯ ಮನೆ, ನೀನದರ ಮಂತ್ರ. ಈ ರೀತಿ ಕರ್ಮ ಪ್ರವೃತ್ತರಾಗುವಿಕೆ ಇದೆಯಲ್ಲ, ಇದು ಕರ್ಮಯೋಗದ ಹೃದಯ. ಇದನ್ನು ನಾವು ಅನಾಸಕ್ತಿ ಯೋಗ ಅಂತ ಕರೆದ್ವಿ. ಇದು ನಿಜವಾದ ಕರ್ಮ ರಹಸ್ಯ, ಸೀಕ್ರೆಟ್ ಆಫ್ ವರ್ಕ್. ಆದರೆ ಜೀವಮಾನದ ಪ್ರಯತ್ನ ಬೇಕು. ಬಹಳ ಸಲ ಕೇಳಿ ಆಲೋಚಿಸಿ ಮುಂದೊಂದು ದಿನ ನಾವು ತೀರ್ಕೊಳ್ಳೋದಕ್ಕೆ ಮೊದಲು ನಮ್ಮ ಜೀವನದಲ್ಲಿ ಇದನ್ನು ನಾವು ಪಾಲಿಸುವಂತಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.